ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಏನ್ ಬ್ರೋ, ಏನಾಯ್ತು? ಸುಮ್ಮನಾಗ ಏನಾದ್ರು ಏನಾಯ್ತು? ಏನು ಅಂತ ಹೇಳು ಬ್ರೋ, ವಿಷಯ ಏನು ಅಂತ ಹೇಳು. ಹೇಳಿ ಪ್ಲೀಸ್, ನನಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ವಿಶಾಲ್, ನೀನು ಬ್ಲಡ್ ಕೊಟ್ಟಾಯ್ತಾ ಕಂದ? ಹೌದು ಮಾಮ್, ಅದರಿಂದ ನನ್ಗೆ ಯಾವ ಪ್ರಾಬ್ಲಮ್ ಆಗಲ್ಲ. ನೀವಿಬ್ರು ಯಾಕೆ ಗಾಬರಿ ಆಗ್ತಿದ್ದೀರಾ? ಅಲ್ಲ ಬ್ರೋ, ನಿಜ ಹೇಳು, ಸುಮ್ಮನ ಸೇಫ್ ಆಗಿದ್ದಾಳ? ನೀನು ನನ್ನ ಹತ್ರ ಏನೂ ಮುಚ್ಚಿಡ್ತಾ ಇಲ್ಲ ಅಲ್ವಾ? ಸುಮ್ಮನನ್ಗಿನ್ನೂ ಪ್ರಜ್ಞೆ ಬಂದಿಲ್ಲ ವಿಕ್ರಾಂತ್ ಅವರೇ. ಮತ್ತೆ ಯಾಕೆ ವಲ್ಲಭ ಬ್ರೋ ಹೀಗ್ ಮುಖ ಮಾಡ್ಕೊಂಡಿದ್ದಾರೆ? ಅವ್ರ ಮುಖ ಎನಿವೇ ಹಾಗೆ ಇರುತ್ತಲ್ವಾ? ಏಯ್, ನನ್ನ ತಮ್ಮ ನೋವು ಪಡೋದನ್ನ ನನ್ನ ಕೈ ನೋಡಕ್ಕಾಗ್ತಿಲ್ಲ. ನನ್ ಗಳು ಬರ್ತಾ ಇದೆ. ಅಲ್ಲ, ಹಗ್ ಮಾಡೋದ್ ತಪ್ಪ? ತಪ್ಪೇನಿಲ್ಲ. ತಪ್ಕೊಳಕ್ ಸಖಿ ತರ ಇಲ್ಲಿ ಯಾರೂ ಇಲ್ಲ ಬಿಡಿ. ಮಾಮ್, ನೀವು ಧೈರ್ಯವಾಗಿರಿ. ನೀವು ಈ ರೀತಿ ಗಾಬರಿ ಆದ್ರೆ ಅವನು ಇನ್ನೂ ಗಾಬರಿ ಆಗ್ಬಿಡ್ತಾನೆ. ಈಗಾಗ್ಲೇ ಅವನು ಎಷ್ಟು ಭಯ ಪಟ್ಕೊಂಡಿದ್ದಾನೆ ಅಂತ ನೋಡಿ ನೀವು. ಸುಮ್ಮನನ್ಗೇನು ಆಗಲ್ಲ ಅಂತ ಹೇಳಿದ್ಮೇಲೂ ನೀವ್ಯಾಕೆ ಗಾಬರಿ ಆಗ್ತಿದ್ದೀರಾ? ಹಾ ಸರಿ, ನಾನು ಹೋಗಿ ಡಾಕ್ಟರ್ ಹತ್ರ ಮಾತಾಡ್ ಬರ್ತೀನಿ. ಕಂದ, ಅಲ್ಲಲ್ಲ, ಡಾಕ್ಟರ್ ಇಲ್ಲಿದ್ದಾರೆ. ಸರಿ ಬ್ರೋ, ನೀನ್ ಸಡನ್ ಆಗಿ ಬಂದು ನನ್ನನ್ನು ಆ ಥರ ಹಗ್ ಮಾಡ್ಕೊಂಡಿದ ತಕ್ಷಣ ಸುಮ್ಮನಾಗ ಏನಾಯ್ತು ಅಂತ ನನಗೆ ತುಂಬಾ ಗಾಬರಿ ಆಗೋಯ್ತು, ಗೊತ್ತಾ? ಏನೋ ಕಣ, ಯಾವಾಗ ಏನಾಗತ್ತೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಮಾಯೆ. ನಮ್ ಜೀವನ, ನಮ್ ಪ್ರಾಣ ಕ್ಷಣಿಕ ಅಷ್ಟೇ. ಇಲ್ಲಿ ಇರಬಾರ್ದು ಅಂತ ಪಕ್ಕಕ್ಕೆ ಯಾಕೆ ಕರ್ಕೊಂಡು ಹೋಗ್ತಿದ್ದಾರೆ? ನಾನ್ ಇಲ್ಲೇ ಇದ್ರೆ ಇವ್ರಿಗೇನು ಪ್ರಾಬ್ಲಮ್? ನಾನು ಈ ಕಡೆ ಹೋಗ್ತೀನಿ. ನೈನೀಗ ಹಲೋ ಇನ್ಸ್ಪೆಕ್ಟರ್ ಅವರೇ. ಹಾಸಿನಿ ಅವರೇ, ನೀವೇನಿಲ್ಲಿ? ನಮ್ ತಂಗಿಗೆ ಹಾವು ಕಚ್ಬಿಡ್ತಲ್ವಾ? ನೈನೀಗ ನೈನಿಗೆ ಯಾಕೆ ಕಚ್ಚುತ್ತೆ ಸರ್? ಯಾವ ಹಾವಾದ್ರೂ ಸರಿ, ನೈನಿ ಹತ್ರ ಬಂದು ಆಶೀರ್ವಾದ ಮಾಡಿ ಹೋಗುತ್ತೆ ಹೊರತು ಕಚ್ಚಲ್ಲ. ಮತ್ತೆ ಇನ್ಯಾರ್ಗೆ? ಸುಮ್ಮನಾಗೆ. ಅಯ್ಯೋ, ಈಗ ಹೇಗಿದ್ದಾಳೆ? ಇನ್ನೂ ಪ್ರಜ್ಞೆ ಬಂದಿಲ್ಲ. ಕ್ರಿಟಿಕಲ್ ಅಂತಾನೆ ಹೇಳ್ತಿದ್ದಾರೆ ಡಾಕ್ಟರು. ನೈನಿ ಮಾತ್ರೆ ತಗೊಂಡ್ ಬರಕ್ ಆಚೆ ಹೋಗಿದ್ದಾಳೆ. ಹೌದು, ನೀವಿಲ್ಲೇನ್ ಮಾಡ್ತಿದ್ದೀರಾ? ಅದು ನಿಮಗ್ ನೈನಿ ಹೇಳಿದೀನಿ ಅಂದ್ಲು. ಬಹುಶಃ. ಹಾ ಗೊತ್ತು, ನಮ್ಮ ಅತ್ತೆಗೆ ರೈಟ್ ಹ್ಯಾಂಡ್ ಆದವನು. ನಾವೇ ತಾನೇ ಅವನನ್ನು ಉಳಿಸಿದ್ದು. ಈಗ ಡಾಕ್ಟ್ರೇ ಸೇವ್ ಮಾಡ್ಬೇಕು. ಮತ್ತೇನಾದ್ರೂ ಮಾಡಿದ್ರ ನಮ್ಮತ್ತೆ? ಅವ್ರಿಗೆ ಬೇರೆ ಕೆಲ್ಸ ಏನು ಇಲ್ವಾ? ಇಲ್ಲ ಬಿಡಿ, ಮಗನ್ ಕರ್ಕೊಂಡು ಆ ಸೈಡ್ ಹೋಗಿದ್ದಾರೆ. ಭೂಷಣ್ಗೆ ಹಾವು ಕಚ್ಚಿದ್ಯಮ್ಮ. ಅಯ್ಯಯ್ಯೋ, ಯಾವುದು ಗೋಲ್ಡನ್ ಕಲರ್ ಹಾವೇನಾ? ಅದೇ ಆಗಿದ್ರೆ ಸುಮ್ಮನ ಕಚ್ಚಿದ್ದು ಕೂಡ ಅದೇ ಹಾವು. ಇವಾಗ ಎಲ್ಲಿದಾನ ಭೂಷಣ್? ಎಮರ್ಜೆನ್ಸಿ ವಾರ್ಡ್ ಇದ್ದಾನೆ. ಇದೇ ಹಾಸ್ಪಿಟಲ್ ಕರ್ಕೊಂಡ್ ಬಂದಿದ್ದೀರಾ? ಸತ್ತೆ, ನಮ್ಮ ಅತ್ತೆ ಕಣ್ಣಿಗೆ ಬಿದ್ರೆ ಅಷ್ಟೇ ಇವಾಗ. ಹಾಸ್ಪಿಟಲ್ ಇರೋ ಭೂಷಣ್ ಅಲ್ಲಿಂದ ಹಾಗೆ ಇಂದ್ರಪ್ರಸ್ಥಾಗ ಹೋದ್ರೆ? ಅದೆಲ್ಲದೆ ವಲ್ಲಭ್, ಕಣ್ ಬಿಟ್ಕೊಂಡ್ ನೋಡೋ ಅಂತ ಪ್ಲೇಸ್ ಅಲ್ಲ ಸಖಿ, ಕಣ್ ಮುಚ್ಚಿದ್ಮೇಲೆ ಹೋಗೋ ಅಂತ ಪ್ಲೇಸ್. ಸ್ಮಶಾನಕ್ಕ? ಏನ್ ಮಾತಾಡ್ತಿದ್ಯಾ ವಲ್ಲಭ್? ಹಾವು ಕಚ್ಚಿಸ್ಕೊಂಡಿದ್ ಸುಮನಂತರ ಭೂಷಣ್ ಕೂಡ ಬದುಕೊಂಡಲ್ಲ. ಇಬ್ರು 2 ದಿನದಲ್ಲಿ ಮನೆಗ್ ಬರ್ತಾರೆ. ಸುಮನ ಬಂದ್ರೆ ಪರವಾಗಿಲ್ಲ, ಇಲ್ಲಿಗ ಭೂಷಣ್ ಬಂದ್ರೆ ಪ್ರಾಬ್ಲಮ್. ಅವ್ರ ಮನೆಗ್ ಹೋಗ್ತಾನೆ, ಈ ಮನೆಗ್ ಯಾಕೆ ಬರ್ತಾನೆ?
ಮಾಮ್, ನಿಮ್ಗೆ ಅರ್ಥ ಆದ್ರೆ ಸಕ್ಕಿಗೆ ಹೇಳಿ. ಈಗ ಭೂಷಣ್ ಸಾವಿನಂಚಿಗೆ ಹೋಗಿ ಬಂದಿರೋದ್ರಿಂದ ವೈರಾಗ್ಯ ಬಂದಿರುತ್ತೆ. ಜೊತೆಗೆ ಪೊಲೀಸ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಸಿ ಬದುಕಿಸ್ಬಿಟ್ಟ ಅನ್ನೋ ಕೃತಜ್ಞತೆನೂ ಇರುತ್ತೆ. ಕಾಲಿಗೆ ಬಿದ್ದು ಕ್ಷಮೆ ಕೇಳೋದು, ಇಲ್ಲ ಅಂದ್ರೆ ಒಳ್ಳೆಯವನು ಅಂತ ಅನ್ನಿಸ್ಕೊಳ್ಳೋಕೆ ಏನ್ ಮಾಡಾದ್ರೂ ಸರಿ. ಗಾಯತ್ರಿ ದೇವಿನ ಕೊಂದಿದ್ ನಾನೇ ಅಂತ ಸಾಕ್ಷ್ಯಾಧಾರ ಸಮೇತ ನಿರೂಪಿಸಕ್ ಪ್ರಯತ್ನ ಪಟ್ಟ ಅಂತಂದ್ರೆ ನನ್ ಕತೆಗೆ ಮುಕ್ತಾಯ ಹಾಡ್ದಂಗೆ. ಆಂಟಿ, ಟೆನ್ಷನ್ ಮಾಡ್ಕೋತಿದ್ದೀರಾ? ನೀವ್ ಜೈಲಿಗೆ ಹೋದ್ರೂನು ಬೇಲ್ ಕೊಡ್ಸೋದಕ್ಕೆ ಅಂತ ನಾನಿದ್ದೀನಿ. ಜೈಲ್ ಶಿಕ್ಷೆ ಆಗತ್ತೆ ಅಂತ ಟೆನ್ಷನ್ ಏನೂ ಇಲ್ಲ. ಅವ್ರಮ್ಮನ್ನ ಕೊಂದಿದ್ ನಾನೇ ಅಂತ ವಿಶಾಲ್ಗೆ ಗೊತ್ತಾದ ಮರುಕ್ಷಣ ಹಸುವಾಗಿರೋ ಹುಲಿ ತರ ನನ್ ವಿರುದ್ಧ ಎಗರ್ ಬೀಳ್ತಾನೆ. ಶ್ರೀಚಕ್ರಧಾರಿಗೆ ಶಿರಬಾಗೆಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ, ಹಾಲ್ಕೆನ್ನೆ ಕೃಷ್ಣನಿಗೆ ಹಾಲ್ಕೆನ್ನೆ ಕೃಷ್ಣನಿಗೆ ಹಾಲ್ಜಿನ ಲಾಲಿ, ಜಗವಾಳೋ ಸ್ವಾಮಿಗೆ ಪಗಮಾಲೆ ಲಾಲಿ, ಹಾಲ್ಕೆನ್ನೆ ಕೃಷ್ಣನಿಗೆ ಹಾಲ್ಜಿನ ಲಾಲಿ, ಜಗವಾಳೋ ಸ್ವಾಮಿಗೆ ಪಗಮಾಲೆ ಲಾಲಿ, ಲಾಲಿ ಲಾಲಿ ಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ, ಹಾಲ್ಕೆನ್ನೆ ಕೃಷ್ಣನಿಗೆ ನಿಲ್ಸಿ. ಎದ್ದ ತಕ್ಷಣ ಯಾಕೆ ಎಲ್ರ ನಿದ್ರೆ ಹಾಳು ಮಾಡ್ತಿದ್ದೀರಾ ನೀವು? ಕ್ಲಾಸಿ ಸಾಂಗ್ ಹಾಡ್ತಿದ್ರೆ ಯಾಕೆ ತಡಿತಿದ್ಯಾ? ಹಾ, ಹಾಡು ಕ್ಲಾಸಿನೇ. ನಿಮ್ ವಾಯ್ಸು ಖರಾಬ್ ಆಗಿದೆ, ಅದಕ್ಕೆ ತೆಪ್ಪಗಿರಿ ಅಂತ ಹೇಳ್ತಿದ್ದೀನಿ. ತೆಪ್ಪಗಿರಿ. ನನಗ್ ಗೊತ್ತು ಬಿಡೆ, ನೀನ್ ಸಹಿಸಕ್ಕಾಗ್ದೆ ಹಾಗೆ ಹೇಳ್ತಿದ್ಯಾ. ತಗೊಳೈತೆ, ನೀವ್ ಹೇಳಿ ತಗೊಂಡಿದ್ದೀನಿ. ಏನು ಆಂಟಿ ತಿಂಡಿ ಕೂಡ ಆಚರಣೆ ಮಾಡ್ತಾರಾ? ಬಾಯ್ ಮುಚ್ಚೆ. ಇದನ್ನೇನಾದ್ರೂ ಕೇಕ್ ಅನ್ಕೊಂಡಿದ್ಯಾ? ಮತ್ತೆ ಹಸು ಸಗಣಿ ಅಲಿಯಾಸ್ ಹಸು ಗೊಬ್ಬರ, ಕಲರ್ ಪೌಡರ್ ಇಂದ ಹಾಕಿರೋಂತ ನನ್ನ ರಂಗೋಲಿ ಮೇಲೆ ಇದನ್ನ ಇಟ್ಟು ಸುಂದರ ಮಂದರ ಒಂದರ ಅಂದರದಿಂದಾಗಿ ಸೌಂದರ್ಯವಾಗಿ ಕಾಣೋ ಹಾಗೆ ಮಾಡ್ತೀನಿ. ವಿಕ್ರಾಂತ್ ಅವರೇ, ಸುಮ್ಮನಿಗೆ ಬಾಕ್ಸ್ ರೆಡಿ ಮಾಡಿಟ್ಟಿದ್ದೀನಿ, ತಗೊಂಡು ಹೋಗಿ. ಓಕೆ ಅದ್ಗೆ. ಒಂದ್ ನಿಮಿಷ ವಿಕ್ರಾಂತ್, ನಮ್ಮ ಮನೆಯವರು ಪಾವನ ಮೂರ್ತಿಯವ್ರು ಬರೋ ಟೈಮ್ ಆಯ್ತು. ಹುಷಾರಾಗ್ತಿರೋ ಸುಮ್ಮನಾಗೆ ಲಂಡನ್ ಇಂದ ಅಂಕಲ್ ತಂದಿರೋ ಚಾಕ್ಲೇಟ್ಸ್ ನ ತಗೊಂಡ್ ಹೋಗ್ಕೊಡು ವಿಕ್ರಾಂತ್. ಮಾವನ್ಗೋಸ್ಕರ ವೇಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಸುಮ್ಮನಾಗಿ ಅಲ್ಲಿ ಹಸ್ವಾಗುತ್ತೆ. ವಿಶಾಲ್, ಸುಮನ ಬಾಡಿಲಿ ಇವಾಗ ನಿನ್ ರಕ್ತನೂ ಸೇರ್ಕೊಂಡಿದೆ. ಸ್ಟ್ರಾಂಗ್ ಆಗಿರ್ತಾಳೆ ಹೊರತು ವೀಕ್ ಅಂತೂ ಆಗಲ್ಲ. ಫಾರಿನ್ ಇಂದ ಹಂದಿ ತಪ್ಪಿಸ್ಕೊಂಡು ಬಂದಿರೋ ಹಾಗಿದೆ ಇವ್ರ ಅವತಾರ.
ಮಾಡ್ಸಿದೀರಾ ಅದ್ರದ್ದು ಆಂಟಿ? ನಮ್ಮನೆಯವ್ರಿಗೆ ಊಟ ಮಾಡಿಸ್ತಿದ್ದೀನಿ. ಸ್ಪೂನ್ ತರೋವರೆಗೂ ತಡ್ಕೊಳಕ್ ಆಗಿಲ್ವಾ ಚಿಕ್ಕಪ್ಪ? ಅನ್ನ ತಿಂದು 6 ತಿಂಗಳಾಗಿದೆ. ಲಂಡನ್ ಅಲ್ಲಿ ಅನ್ನ ಸಿಗಲ್ಲ, ಸಿಕ್ಕಿದ್ರು ಅರಗೋದಿಲ್ಲ. ನೀವ್ ಅತ್ತೆ ನೋಡಕ್ ಬಂದಿರೋ ಹಾಗಿಲ್ಲ ಮಾವ, ತಿನ್ನೋಕೆ ಬಂದಿರೋ ಹಾಗಿದೆ. ಗುಡ್ ಜಾಕ್. ಏನೇ ಸರಿಯಾಗಿ ತಿನ್ಸಕ್ ಬರಲ್ವೇನ ನಿಂಗೆ? ನೋಡ್ಲಿಲ್ಲ ರೀ. ಹೈಟ್ ಜಾಸ್ತಿ ಅಲ್ವಾ? ಕಣ್ಣು ತಲೆ ಮೇಲೆ ಇರುತ್ತೆ, ನಾನು ಹೇಗೆ ಕಾಣಿಸ್ತೀನಿ? ಆಹಾ ಚಿಕ್ಕಪ್ಪ, ನೀವು ಹಪ್ಳ ತಿನ್ನಿ. ಹಾ ಆಂಟಿ, ನೀವ್ ಇಂಡಿಯಾಗ್ ಯಾಕೆ ವಾಪಸ್ ಬಂದ್ರು? ನಂಗೆ ಇವಾಗ ಅರ್ಥ ಆಗ್ತಿದೆ. ಯಾಕೆ? ಹೈಟ್ ಪ್ರಾಬ್ಲಮ್. ಇವ್ರೇನೋ ಮುತ್ ಕೊಡ್ಬೇಕು ಅಂತ ಅನ್ಕೊಳ್ತಾರೆ, ನೀವ್ ಒಳ್ಳೆ ಜಿರಾಫೆ ತರ ಉದ್ದಕ್ಕಿದ್ದೀರಾ. ಇನ್ ಹೇಗಾಗುತ್ತೆ ರೊಮ್ಯಾನ್ಸು? ನೀನ್ ಹೀಗ್ ಹೇಳ್ತಿದ್ಯಾ ಅಷ್ಟೇ. ನಿನ್ ಚಿಕ್ಕಪ್ಪ ಮನ್ಮತ ಗೊತ್ತಾ? ಬಾಣನ ಜೋಬಲ್ಲಿ ಇಟ್ಕೊಂಡು ಓಡಾಡ್ತಾರ? ಜೋಕ್ ಮಾಡ್ಬೇಡ ವಿಕ್ರಾಂತ್. ಕಲಾ ರಸಿಕರು ನಿಮ್ಮ ಮಾವ. ಇವ್ರ ವೀಣೆ ನುಡಿಸ್ತಾ ಹಾಗೆ ನೀನ್ ನುಡಿಸ್ತೀಯಾ? ಇಂಗ್ಲೆಂಡ್ ಅಲ್ಲಿ ಇಸ್ತ್ರಿ ಮಾಡ್ಕೊಂಡಿರೋರಿಗೆ ಅಷ್ಟೊಂದು ಟ್ಯಾಲೆಂಟ್ ಇದೆಯಾ? ವಿಕ್ರಾಂತ್, ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ದೀನಿ ನಾನು, ನನ್ನ ಲೈಟ್ ಆಗಿ ತಗೋಬೇಡ. ಎಲ್ರೂ ಇವ್ರನ್ನ ಪಾಪ ಲೈಟ್ ಆಗಿ ತಗೊಂಡು ಪಾಪ ಹೈಟೇ ಆಗ್ಲಿಲ್ಲ ಚಿಕ್ಕಪ್ಪ. ಇವಾಗ ಯಾರು ಹಾಗಂದ್ರು? ವಲ್ಲಭ್, ನೀನೇನಾದ್ರೂ ಹಾಗ ಅನ್ಕೊಂಡ್ಯಾ? ಹಾ, ಆತರ ಅನಿಸ್ತು, ಆದ್ರೆ ಆಮೇಲೆ ಇಲ್ಲ ಅಂತ ಅನಿಸ್ತು. ಏ ವಲ್ಲಭ, ಪಾಪ ಕಣೋ, ನೀನ್ ಹಾಗಂದ್ರೆ ವಿಶಾಲ್ಗೆ ಬೇಜಾರಾಗಲ್ಲ, ಆದ್ರೆ ನಯನಿಗ್ ಕೋಪ ಬರುತ್ತೆ. ಖಂಡಿತ ಕೋಪ ಮಾಡ್ಕೊಳಲ್ಲ. ಯಾಕಂದ್ರೆ ಇವತ್ ಪೂಜೆ ಮುಗಿಯೋದ್ರೊಳಗೆ ಒಬ್ರಿಗೆ ವರ ಕೊಡ್ಬೇಕು ಅನ್ಕೊಂಡಿದೀನಲ್ಲ, ಅದಕ್ಕೆ ಸುಮ್ನೆ ಇರ್ತೀನಿ. ವರನ? ಯು ಮೀನ್ ಬೂನ್? ತಿನ್ನೋ ಬಂದ್ ಅನ್ಕೊಂಡ್ಯಾ ಹೇಗೆ? ಲೇ ವಿಶಾಲ್, ನಿನ್ ಹೆಂಡತಿ ಏನೋ ದೇವತೆ ತರ ಆಡ್ತಿದ್ದಾಳೆ, ವರ ಕೊಡ್ತಾಳಂತಲ್ಲೋ? ಏನೋ ಬಿಡು ಬ್ರೋ, ಅವಳ ಸಂತೋಷಕ್ಕೋಸ್ಕರ ಹೇಳ್ತಾ ಇದ್ದಾಳೆ, ಅದಕ್ಕೂ ಯಾಕೆ ಸುಮ್ಮನೆ ಕುಂಕ್ ಮಾತಾಡ್ತೀಯ ನೀನು? ಅದು ಸರಿ ಬಿಡು. ಹೆಂಡತಿ ಸೀರೆ ಹಿಡ್ಕೊಂಡು ಸುತ್ತೀಯ, ಅಡ್ಜಸ್ಟ್ ಮಾಡ್ಕೊಳ್ಳೋದು ನಿನ್ಗೆ ಅಭ್ಯಾಸನೇ ಅಲ್ವಾ? ಹುಚ್ಚುಚ್ಚಾಗಿ ಮಾತಾಡ್ಬೇಡಿ. ನೈನಿ, ಕೋಪ ಮಾಡ್ಕೊಡಲ್ಲ ಅಂತ ಈಗ ಹಾಗಂತಿದ್ಯಾ? ನೀನು ಸೀರಿಯಸ್ ಆಗ್ಬೇಕು ಅಂತಲೇ ಅವನು ಆ ರೀತಿ ಮಾತಾಡ್ತಿರೋದು. ಮಾಮ್ ಅಷ್ಟು ಶಾಂತವಾಗಿರಲ್ಲ ಇವಳು. ಆದ್ರೆ ಹೋಲಿಕೆ ಮಾತ್ರ ನನ್ನ ತಾಯಿದೆ. ವಲ್ಲಭ, ಕಾಮ್ ಡೌನ್. ಲಂಡನ್ ಮಾವನ ಹತ್ರ ಹೋಗಿ ಮಾತಾಡು. ಅಲ್ಲಿ ಮಜಾ ಇರಲ್ಲ ಮಾಮ್, ಇಲ್ಲೇ ಚೆನ್ನಾಗಿರುತ್ತೆ. ನಿನಗ್ ಸರ್ವಿಸ್ ಮಾಡೋ ಮಗ ವಿಶಾಲ್ನ ನೋಡ್ಕೊಂಡು ನಾನು ಕೂಡ ಸ್ವಲ್ಪ ಕಲ್ತ್ಕೋಬೇಕಲ್ವಾ? ಬ್ರದರ್, ನೀನು ಬದಲಾಗಲ್ಲ. ಏ, ವಿಶಾಲಿ ಕೂಡ ಕೋಪ ಬರ್ತಿದೆ ವಲ್ಲಭ್, ಲೀವ್ ಇಟ್. ವಿಶಾಲ್, ನೀನ್ ಹೊರಡ್ಕಂದ. ನಯನಿಗ್ ಹೋಗು ಅಂದ್ರೆ ಅವಳು ಅಪಾರ್ಥ ಮಾಡ್ಕೋತಾಳೆ. ಸರಿ ಮಾಮ್, ನಾನು ಹೋಗಿ ಪೂಜೆಗೆ ಸಿದ್ಧತೆ ಮಾಡ್ತೀನಿ. ನೋಡ್ತೀಯ ನಯನಿ, ನಿನ್ ಗಂಡನ್ನ ನಾನ್ ಹೇಗ್ ಆಡಿಸ್ತಿದ್ದೀನಿ ಅಂತ? ನಾನ್ ಹೇಳ್ದ ಹಾಗೆ ಕೇಳ್ತಾನೆ. ಆಂಟಿ, ಸರ್ಕಸ್ ಅಲ್ಲಿ ಟೈಗರ್ನ ಕೂಡ ರಿಂಗ್ ನಲ್ಲಿ ಆಟ ಆಡಿಸ್ತಾರೆ. ವಿಶಾಲ್ನು ಕೂಡ ನೀವು ಅದೇ ರೀತಿ ಆಟ ಆಡಿಸ್ತಿದ್ದೀರಾ ಅನ್ನಿಸ್ತಿದೆ. ಕ್ವೈಟ್ ಇಂಟ್ರೆಸ್ಟಿಂಗ್ ಇರೋ. ನೀನ್ ಎಷ್ಟೇ ಆಟ ಆಡಿದ್ರು ಭಗವಂತ ಆಡ್ಸೋ ಆಟದಲ್ಲಿ ನೀನ್ ಸೋಲ್ಲೇಬೇಕು. ಆಟ ಆಡಕ್ಕೂ ಸಾಧ್ಯ ಇಲ್ಲ. ಆಗ ನಿನ್ ಗ್ರಹಚಾರ ನಿನ್ ಸಿಗೋವರೆಗೂ ನೀನ್ ಬೆನ್ ಬಿಡದೆ ಬೇಟೆ ಆಡುತ್ತೆ. ಲೈಟ್ ಹೌಸ್, ಮೊದ್ಲು ನನ್ನ ರೆಡಿ ಮಾಡೋದ್ ಬಿಟ್ಟು ನೀನೇ ರೆಡಿ ಆಗ್ತಾ ಇದ್ಯಾ?
ಗಂಡ ಅಂದ್ರೆ ಲೆಕ್ಕಕ್ಕಿಲ್ವಾ? ಲೆಕ್ಕನಾ? ಒಂದ್ರಲ್ಲೂ ಸಮ ಇಲ್ಲ, ಜೋರಾಗಿ ಮಾತಾಡ್ತಾರೆ. ನಾನ್ ಹೇಳಿದ್ ಕೇಳಿಸ್ತಾ ಇಲ್ವಾ? ಏನ್ ಪಾಮು, ನನ್ನನ್ನ ಚೆನ್ನಾಗಿ ರೆಡಿ ಆಗೋಗ್ ಬಿಡಲ್ವಾ? ಗೋಡೆಗೆ ಬೆರಣಿ ತಡ್ದಂಗಿದ್ಯಾ? ನೀನ್ ಎಷ್ಟೇ ಮೇಕಪ್ ಮಾಡ್ಕೊಂಡ್ರು ಅಷ್ಟೇ ಕಣೆ. ನೀವ್ ಪ್ರೀತಿಯಿಂದ ಹೇಳ್ತಿದ್ದೀರಾ ಅಷ್ಟೇ. ನಾನು ರೆಡಿ ಆದ್ರೆ ಈ ಮನೆ ಲೇಡೀಸ್ ಎಲ್ಲ ಹೊಟ್ಟೆ ಉರ್ಕೋತಾರೆ ಗೊತ್ತಾ? ಕತೆ ಹೇಳಿದ್ ಸಾಕು, ಈ ಶರ್ಟ್ ಹಾಕು. ಅತ್ತೆ, ನಾನಾಗ್ಲೇ ಸುಮ್ನೆ ಕ್ಯಾರಿಯರ್ ಕೊಟ್ಟು ಬಂದೆ, ನೀವಿನ್ನು ರೆಡಿನೇ ಆಗಿಲ್ವಾ? ನಿಮ್ ಮಾವ ಗಿಳಿ ಅಲ್ವಾ ವಿಕ್ರಾಂತ್? ನನ್ನ ಮೇಕಪ್ ಮಾಡ್ಕೊಳಕ್ ಎಲ್ ಬಿಡ್ತಾರೆ? ನಾನು ಗಿಳಿನ? ಯಾಕೆ ಇಲ್ದಿರೋದು ಪಬ್ಲಿಸಿಟಿ ಮಾಡ್ತೀಯಾ? ಏನ್ ನಿಮ್ ಗಲಾಟೆ? ನಿಮ್ಮನ್ ರೆಡಿ ಮಾಡ್ಬೇಕು ಅಷ್ಟೇ ತಾನೇ? ಲೈಟ್ ಹೌಸ್ ಹಾಗೆ ಮಾಡ್ಬೇಡ್ವೆ, ನಂಗೆ ಕಚ್ಗುಳಿ ಕೊಟ್ಟಂಗಾಗತ್ತೆ. ಬಾ, ನಿಮ್ ಸರಸ ನೋಡೋದಕ್ಕಿಂತ ಸೂಸೈಡ್ ಮಾಡ್ಕೊಳ್ಳೋದು ಬೆಟರ್. ಸರ್ಸನೂ ಇಲ್ಲ, ನಿಂಬೆ ರಸನೂ ಇಲ್ಲ ವಿಕ್ರಾಂತ್. ನನ್ ಗಂಡನ್ ಎತ್ತಿ ಮಂಚದ ಮೇಲೆ ನಿಲ್ಲಿಸ್ತೀನಿ. ಅಮ್ಮ, ಅಯ್ಯೋ ಅಕ್ಕ, ಏನಾಯ್ತು ನೈನಿ? ಅಮ್ಮನವ್ರ ಮುಖವಾಡ ಎಲ್ಲೂ ಕಾಣಿಸ್ತಿಲ್ಲ. ಆವಾಗ್ಲೇ ಅಲ್ಲೇ ಇತ್ತು ಅಲ್ವಾ ನೈನಿ? ಏನಾಯ್ತಮ್ಮ, ಯಾಕೆ ವರಿ ಮಾಡ್ಕೊಂಡಿದ್ಯಾ? ಪೂಜೆಗೆ ಬೇಕಾಗಿರೋದ್ನೆಲ್ಲ ಎತ್ತಿಟ್ಕೊಳ್ಳೋವಾಗ ಅಮ್ಮನವ್ರ ಮುಖನೂ ಅಲ್ಲೇ ಇತ್ತು ಚಿಕ್ಕಪ್ಪ. ಇವಾಗ ಎಲ್ಲೂ ಕಾಣಿಸ್ತಿಲ್ಲ. ಕಳ್ಳತನ ಮಾಡಿದ್ರೇನೋ? ಸುಮ್ನೆ ಇರ್ರಿ, ನಿಮ್ಮನ್ ಬಿಟ್ಟು ನಮ್ಮ ಮನೆಗೆ ಬೇರೆ ಯಾರು ಬಂದಿದ್ದಾರೆ? ಅಂದ್ರೆ ಏನೇ ನಿನ್ನ ಉದ್ದೇಶ? ಅಯ್ಯೋ ರಾಮ, ನಿಮಗ್ ಹೇಳ್ತಿಲ್ಲ, ಎಲ್ರೂ ಮನೇಲೇ ಇದಾರಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ. ಅದ್ಕೆ ಸರಿಯಾಗಿ ನೋಡಿ ಹೇಳಿ. ನೋಡಿದ್ವಿ ವಿಶಾಲ್, ಆವಾಗ್ಲೇ ಸಖಿನೇ ಅದನ್ನೆಲ್ಲ ಅರೇಂಜ್ ಮಾಡ್ತಿದ್ದು. ಹೌದು, ನೀವ್ ಸಹಾಯ ಮಾಡು ಒಂದಕ್ ಮಾಡ್ದೆ, ಏನಾಯ್ತೀಗ? ಮುಖ ಕಾಣಿಸ್ತಿಲ್ಲ ಕಣೆ. ಚೆನ್ನಾಗೇ ಇದೀನಲ್ಲ, ನನ್ ಫೇಸ್ಗೆ ಏನಾಗಿದೆ? ನಿನ್ ತಲೆ. ಅವ್ರು ಕೇಳ್ತಿರೋದು ಅಮ್ಮನವ್ರ ಮುಖವಾಡ. ಶಾಡ ಬ್ರೋ, ನೀನ್ ಮಾತಾಡ್ತಿರೋದ್ರಲ್ಲಿ ಏನಾದ್ರು ಅರ್ಥ ಇದೆಯಾ? ಈ ರೀತಿ ಚುಚ್ ಮಾತಾಡಿ ನೀನು ನೈನಿ ಮನ್ಸ್ಗೆ ನೋವು ಮಾಡೋ ಹಾಗೆ ಮಾತಾಡ್ಬೇಡ ನೀನು. ಹಿರಿ ಮುತ್ತೈದೆ ಆಗಿರೋ ಅತ್ತೆ ಕಂಬದ್ ತರ ನಿಂತಿದ್ದಾರೆ ಅಷ್ಟೇ. ಮಗನಿಗ್ ಸುಮ್ನಿರು ಅಂತ ಒಂದ್ ಮಾತ್ ಕೂಡ ಹೇಳ್ತಿಲ್ಲ ಇರು. ನಾನೇನ್ ಹೇಳಿ, ಆದ್ರೂ ಹೇಳಿಸ್ಕೊಳ್ಳೋ ವಯಸ್ಸ ಅವಂದು. ಹೆಂಡ್ತೀರು ಬಸ್ರಿ ಆದ್ರೂ ಇನ್ನೂ ಬುದ್ಧಿ ಬರ್ಲಿಲ್ವಾ ಅಂತ ಮಕ್ಕಳನ್ನ ಬಯ್ಯಕ್ಕಾಗಲ್ಲ. ಇದನ್ನ ಅವ್ರವ್ರೇ ಅರ್ಥ ಮಾಡ್ಕೋಬೇಕು. ಯಾರು ಯಾರನ್ನೂ ಅಂದೆ ಪೂಜೆ ನೆಮ್ಮದಿಯಿಂದ ನಡೆದ್ರೆ ಸಾಕು. ಆದ್ರೆ ಇವಾಗ ಪೂಜೆ ಹೇಗ್ ಮಾಡ್ತೀರಾ ಅದ್ಕೆ? ಸಖಿ, ನಿನ್ ಮೇಲೆ ನನ್ಗೆ ಯಾವ ಕೋಪನೂ ಇಲ್ಲ. ನೀನ್ ತಮಾಷೆ ಮಾಡಕ್ ಹೋಗಿ ಈ ತರ ಮಾಡಿದ್ರೆ ತಪ್ಪಾಯ್ತು ಅಂತ ಅಮ್ಮನವ್ರ ಮುಂದೆ ಕೆನ್ನೆ ತಟ್ಕೊಂಡು ಆ ಮುಖವಾಡನ ಕೊಟ್ಟು ಬಿಡು. ಅಮ್ಮನವರೇ ಇಲ್ಲ ಇಲ್ಲಿ, ನಾನ್ ಯಾತಕ್ಕೆ ಎಣ್ಣೆ ತೆಕ್ಕೋಬೇಕು? ಅಂದ್ರೆ ನೀನೇ ಎತ್ತಿರೋದಾ? ಏನೆತ್ತೋದು? ತರಕಾರಿ ಬುಟ್ಟಿನ? ತಮಾಷೆ ಮಾಡೋದಕ್ಕೆ ನನಗೇನ್ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡಿದ್ದೀರಾ? ಕೆಲ್ಸಾನೂ ಇಲ್ಲ ಗಿಲ್ಸಾನೂ ಇಲ್ಲ. ಏನೇ ಓವರ್ ಆಗಿ ಆಡ್ತಿದ್ಯಾ? ನೀನ್ ಮಧ್ಯದಲ್ಲಿ ಬರ್ಬೇಡ ಹಾಸಿನಿ. ಏನೇ ನನ್ ಮನೆಗೆ ಬಂದು ನನ್ ಮೇಲೆ ದಬಾಯಿಸ್ತಿದ್ಯಾ? ಇದೇನು ನಿನ್ ಮನೆ ಅಲ್ಲ. ನನ್ ಮನೆ ಅಲ್ಲ, ನನ್ ತಂಗಿ ನೈನಿದು. ಅದಕ್ಕೇನೀಗ ಹೆಲ್ಪ್ ಮಾಡ್ತೀನಿ ಅಂತ ಬಂದು ಅಮ್ನವ್ರ ಮುಖವಾಡ ಮಾಯ ಮಾಡಿದ್ ಮಾಟುಗಾತಿ ಕಳಿ ನೀನು. ನೋಡುವಲ್ಲ, ಅವ್ರೇನ್ ನೋಡ್ತಾರೆ ನಿನ್ ತಲೆ ಅಷ್ಟು. ಅಕ್ಕ ಅಕ್ಕ, ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಕ್ಕ. ಆಂಟಿ ಬೆಳಿಗ್ಗೆಯಿಂದ ಹೀಗೆ ಮಾಡ್ತಾ ಇದಾರೆ. ಹಾಸಿನಿ ಸುಮ್ನೆ ನನಗ್ ಬೈಯೋದು ಬೇಡ, ಸುಮ್ನಿರು ಅಂತ ನೈನಿ ಹೇಳೋದು.
ಇಬ್ರು ನಾಟಕ ಮಾಡ್ತಿದಾರೆ. ನಾಟಕ ಮಾಡೋ ಅವಶ್ಯಕತೆ ಇಲ್ಲ. ಪೂಜೆ ಆಗ್ಬೇಕಾದ್ರೆ ಜಗಳ ಆಡ್ಬೇಡಿ ಅಂತಿದ್ದೀನಿ. ಹಾಸಿನಿ ಅದ್ಗೆ ಮನ್ಸ್ ಮಾಡಿದ್ರೆ ನಿನಗೊಂದ್ ಗತಿ ಕಾಣಿಸ್ತಾರೆ ಸಖಿ. ಅರೆ ಸ್ವಲ್ಪ ಸುಮ್ನೆ ಇರಿ. ಮೊದ್ಲೇ ಹಾಸಿನಿ ಗಾಯಗೊಂಡ ಸಿಂಹ ತರ ಗರ್ಜಿಸ್ತಿದ್ದಾಳೆ. ಕಚ್ಚಿದ್ರು ಕಚ್ಬಿಡ್ಬೋದು. ಸಿಟ್ ಮಾಡ್ಕೋಬಾರ್ದು ಅಂತ ನಾನ್ ಸಮಾಧಾನವಾಗಿದ್ರೆ ವಿಷಯ ತುಂಬಾನೇ ಸೀರಿಯಸ್ ಆಗ್ತಾ ಇದೆ. ಅಷ್ಟಕ್ಕೂ ಏನ್ ನಡೀತಿದೆ ಮನೆಯಲ್ಲಿ? ಪೂಜೆ ಮಾಡ್ಬೇಕು ಅನ್ಕೊಂಡ್ವಿ, ಅಮ್ಮನವ್ರ ಮುಖವಾಡ ಕಾಣಿಸ್ತಿಲ್ಲ. ಹಾಗಂದ್ಮೇಲೆ ಏನ್ ಮಾಡಕ್ಕಾಗತ್ತೆ? ಈ ಶುಕ್ರವಾರ ಮಾಡಿಲ್ಲ ಅಂದ್ರೆ ಮುಂದಿನ ಶುಕ್ರವಾರ ಮಾಡಿದ್ರಾಯ್ತು. ಶ್ರಾವಣ ಮಾಸ. ನೈನಿ ಒಬ್ಬರನ್ನ ಲಕ್ಷ್ಮೀ ದೇವಿ ಅಂತ ಅನ್ಕೊಂಡು ಅವ್ರಿಗೆ ಬಾಗಿಣ ಕೊಟ್ಟು ಮಿಗ್ದವ್ರಿಗೂ ಕೊಡ್ತಾಳೆ. ನೈನಿ, ಮಾಮ್ನ ಮುಂದೆ ಬರಕ್ ಹೇಳ್ತೀಯಾ? ಬೇಡ ಬಿಡಿ ಯಜಮಾನ್ರೆ. ಈ ಮನೆ ಮಹಾಲಕ್ಷ್ಮಿ ಅಂತ ನಾನ್ ಅನ್ಕೊಂಡಿರೋದು ಹಾಸಿನಿ ಅಕ್ಕನ್ನ. ಏನ್ ಹೇಳ್ತಾ ಇದೀಯಾ? ಅಕ್ಕ ಅದ್ ಮಾತ್ರಕ್ಕೆ ಲಕ್ಕಿ ಆಗಲ್ಲ. ಪರವಾಗಿಲ್ಲ ವಲ್ಲಭ, ತಾಂಬೂಲ ಅವಳಗ್ ಕೊಟ್ಟು ವರ ನನಗ್ ಕೊಡ್ತಾಳ ಏನೋ. ದೊಡ್ಡವ್ರಿಗೆ ಸ್ಥಾನಕ್ ತಕ್ಕ ಹಾಗೆ ಮರ್ಯಾದೆ ಕೊಡೋದು, ಗೌರವ ಕೊಡೋದು ನಯನಿಗ್ ಗೊತ್ತಿದ್ದಷ್ಟು ಇನ್ಯಾರಗ್ ಗೊತ್ತಿದೆ? ಕರೆಕ್ಟೇ ಆಂಟಿ. ವರ ಕೊಡೋ ಪ್ರೋಗ್ರಾಮ್ ಬೇರೆ ಇದೆಯಲ್ಲ. ಪರವಾಗಿಲ್ಲ ಬಿಡು ನಯನಿ. ಹಾಸಿನಿಗೆ ಎಲೆ ಅಡ್ಕೆ ಜೊತೆಗ್ ಬೇಕಿದ್ರೆ ಬ್ಲೌಸ್ ಪೀಸ್ ಕೂಡ ಕೊಟ್ಬಿಡು. ವಾಯಿಂದಾನ ಶ್ಲೋಕ ಹೇಳ್ತೀನಕ್ಕ. ಇಂದಿರಾ ಪ್ರತಿಗೃಹತು ಇಂದಿರಾ ವೈದ್ಯದಾತಿಚ ಇಂದಿರಾ ತಾರಕೋ ಭಾಗ್ಯಂ ಇಂದಿರಾಯೇ ನಮೋ ನಮಃ. ನೀನ್ ಯಾರಿಗೂ ಏನೋ ಕೊಡ್ತೀನಿ ಅಂದಿದ್ಯಲ್ಲ ನೈನಿ, ಅದ್ ಯಾರಕ್ ಕೊಡ್ತಿದ್ಯಾ ಅಂತ ಹೇಳು. ಹೇಳದ್ ಯಾಕೆ ಚಿಕ್ಕಮ್ಮ, ನೀವೇ ನೋಡ್ತಿರಲ್ಲ. ಅಮ್ಮ ವರಲಕ್ಷ್ಮಿ, ನಾನು ನನ್ನ ಗಂಡ ಪಟ್ಟ ಕಷ್ಟಕ್ಕೆ ಪ್ರತಿಫಲವಾಗಿ ಅಷ್ಟೈಶ್ವರ್ಯಗಳನ್ನ ಕೊಟ್ಟಿದೀಯಾ. ಅತ್ತೆ, ಮಾವ, ಭಾವ, ಓರ್ಗಿತ್ತಿರು, ನನ್ನ ಮೈದ್ನ, ಚಿಕ್ಕಮ್ಮ, ಚಿಕ್ಕಪ್ಪ, ಹೀಗೆ ನಾನು ನೀನು ಅನ್ನೋ ಭೇದ ಭಾವ ಇಲ್ದೆ ಎಲ್ರೂ ಒಂದೇ ಮನೆಯಲ್ಲಿದ್ದೀವಿ. ಇದಕ್ಕಿಂತ ನಂಗಿನ್ನೇನ್ ಬೇಕು? ನೈನಿ, ನನ್ ಕೈಗೆ ಯಾಕೆ ಕೊಡ್ತಿದ್ಯಾ? ಇನ್ ಮುಂದೆ ಈ ಮನೆ ಜವಾಬ್ದಾರಿ ನಿನ್ ಮೇಲೆ ಇರುತ್ತೆ. ನನ್ ಮೇಲ? ಹೌದಕ್ಕ. ಇದಕ್ ಮುಂಚೆ ಸಖಿ ಏನಂದ್ಲು? ಇದು ನಿನ್ ಮನೆ ಅಲ್ಲ ಅಂದ್ಲು. ನಂದಲ್ಲ, ನನ್ ತಂಗಿದು ಅಂತ ನೀವ್ ಹೇಳಿದ್ರಿ. ಆದ್ರೆ ನಾನ್ ಹೇಳ್ತಿದ್ದೀನಿ, ಈ ಮನೆ ನಿಮ್ದು, ಈ ಬೀಗದ ಕೈ ಕೂಡ ನಿಮ್ದೆ. ಸೂಪರ್ ಅದ್ಗೆ. ಏಯ್, ಏನೋ ಸೂಪರು. ಸಾಮಾನ್ಯ ಜ್ಞಾನ ಇಲ್ದಾರ ಕಲಿ ಜವಾಬ್ದಾರಿ ಕೊಟ್ರೆ ಮನೆ ನಡ್ಸಕ್ಕಾಗಲ್ಲ. ಬ್ರದರ್, ಮನೆ ಚೆನ್ನಾಗಿ ನಡೀತಿಲ್ಲ ಅಂದ್ರೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ. ಮನೆ ನಡ್ಸಕ್ಕಾಗ್ತಿಲ್ಲ ಅಂದ್ರೆ ಮನೇಲಿರೋರು ಚೆನ್ನಾಗಿಲ್ಲ ಅಂತ. ನೀನು ನಿನ್ ಮನ್ಸಲ್ಲಿರೋ ಯೋಚನೆನ ಬದಲಾಯಿಸ್ಕೊ. ಹಾಸಿನಿ ಅತ್ತಿಗೆಗೆ
ಏನು ಗೊತ್ತಿಲ್ಲ ಅಂತ ನೀನ್ ಅನ್ಕೊಂಡ್ರೆ ನಿನಗೆ ತಿಳ್ಕೊಳ್ಳೋ ಬುದ್ಧಿ ಇಲ್ಲ ಅಂತ ಅರ್ಥ. ಅವಳಿಗೆ ಇಷ್ಟೊಂದು ಲೆವೆಲ್ ಕೊಡ್ತಿದ್ದೀರಲ್ಲ, ನಿಮಗ್ ಬುದ್ಧಿ ಇಲ್ಲ ಅಷ್ಟೇ. ವಲ್ಲಭಾವ, ನಮ್ಗೆ ಏನು ಗೊತ್ತಿಲ್ಲ ಅಂತಾನೆ ಅನ್ಕೊಳ್ಳಿ. ಗೊತ್ತಾಗ್ದೆ ಹಾಸಿನಿ ಅಕ್ಕಗೆ ಎಲ್ಲ ವಹಿಸ್ಬಿಟ್ಟೆ ಅಂತಾನೆ ಅನ್ಕೊಳ್ಳಿ. ನಿಮಗಾಗೋ ನಷ್ಟ ಏನು? ಕತ್ತೆನ ಕಾಡಿನ ರಾಜ ಮಾಡಿದ್ರೆ ಸಿಂಹಕ್ಕೆ ಕೋಪ ಬರುತ್ತೆ ನೈನಿ. ಅರ್ಥ ಮಾಡ್ಕೋಬೇಕು ಅತ್ತೆ, ಇದು ಕಾಡಲ್ಲ, ಅಂದವಾಗಿರೋ ಬೃಂದಾವನ. ಇದ್ರಲ್ಲಿ ಒಳ್ಳೆ ಮನ್ಸಿರೋರಿದ್ದಾರೆ. ಒಳ್ಳೆತನ ಗೊತ್ತಿಲ್ದಿರೋರು ತಾವಾಗ್ತಾವೆ ಪ್ರಾಣಿ ತರ ಬದಲಾಗ್ತಾರೆ. ಆಗ ಅಮ್ಮನವರೇ ಬೇಟೆ ಆಡ್ತಾರೆ. ವೆರಿ ವೆಲ್ ಸೆಡ್. ಅದಕ್ಕೆ ಅಮ್ಮ ಹಾಸಿನಿ, ಇನ್ನು ಬೀಗ ಕೈಯಲ್ಲಿ ಹಾಕಿ ಹಿಡ್ಕೊಂಡಿದ್ಯಾ? ಸೀರೆಗೆ ಸಿಗಿಸ್ಕೋ, ಚೆನ್ನಾಗಿರುತ್ತೆ. ಅತ್ತೆ ಮತ್ ನನ್ನ ಹಸ್ಬೆಂಡು ಇದಕ್ಕೆ ಅಬ್ಜೆಕ್ಷನ್ ಮಾಡ್ತಿದಾರಲ್ಲ ಚಿಕ್ಕಪ್ಪ. ನಾನ್ ನೋಡೋದಕ್ಕೆ ಕುಳ್ಳು ಕಾಣಿಸಿದ್ರು ಲೈಟ್ ಆಗಿ ತಗೋಬೇಡ. ವಯಸ್ಸಲ್ಲಿ ದೊಡ್ಡವನೇ, ನೀನ್ ಹಾಕೊಳ್ಳಮ್ಮ. ಸರಿ. ಹಸ್ಬೆಂಡು ಒಂದ್ ಫೋಟೋ. ಯಜಮಾನ್ರೆ, ಹಲೋ, ಏನ್ ತಗೊಂಡ್ಬಂದಿದ್ಯಾ ಮತ್ತೆ? ಹಾಲು ಯಜಮಾನ್ರೆ. ಬೇಡ ನನ್ಗೆ. ಯಾಕೆ? ಹಾ, ನೀನ್ ಮಾಡಿರೋ ಅಡ್ಗೆನೆಲ್ಲ ನಾನು ಒಂದು ಬಿಡದೆ ತಿಂದಿದ್ದೀನಿ. ವಾಂತಿ ಮಾಡಿದ್ರೆ ನೀನ್ ಬೇಜಾರಾಗ್ತೀಯ ಅಂತ ನುಂಗ್ತಾ ಇದ್ದೀನಿ. ಅಷ್ಟು ತಿಂದ್ರಾ? ಹಾ, ಖುಷಿಯಾದಾಗ ಎಲ್ರು ಹೊಟ್ಟೆ ತುಂಬಾ ಯಾಕೆ ತಿಂತಾರೆ ಅನ್ನೋ ವಿಷಯ ನನಗೆ ಇವಾಗ ಅರ್ಥ ಆಗ್ತಾ ಇದೆ. ನಿಮ್ ಸಂತೋಷಕ್ಕೆ ಏನ್ ಕಾರಣ ಅಂತ ನನ್ಗೂ ಹೇಳಿದ್ರೆ ಚೆನ್ನಾಗಿರುತ್ತಲ್ವಾ? ಹಾ, ಹೇಳ್ಬೇಕು ಅಂತಲೇ ನಿನ್ಗೋಸ್ಕರ ಆಗ್ಲಿಂದ ಕಾಯ್ತಾ ಇದ್ದೀನಿ. ಒಂದು, ಹಾಸ್ನಿ ಅತ್ಗೆಗೆ ಮನೆ ಜವಾಬ್ದಾರಿ ನಿರ್ವಹಿಸಿ ಅಂತ ಮನೆ ಬೀಗ ಕೊಟ್ಟಿದ್ಯಾ? ಹೌದು ಯಜಮಾನ್ರೆ. ಅವ್ರನ್ನ ಕೇವಲವಾಗಿ ನೋಡ್ತಿದ್ದವರೆಲ್ಲ ಈಗ ಅವ್ರ ಬುದ್ಧಿವಂತಿಕೆನ ನೋಡಿ ಅವ್ರ ಜೊತೆ ಚೆನ್ನಾಗಿ ನಡ್ಕೋತಾರೆ. ನಾನು ಹಾಗೆ ಅನ್ಕೋತಿದ್ದೀನಿ. ಎರಡನೇ ಕಾರಣ ಕೂಡ ಹೇಳ್ಬಿಡಿ. ಭೂಷಣ್ ಅಡ್ರೆಸ್ ಸಿಕ್ಕಿದೆ ನನಗೆ. ನೈನಿ, ಏನಾಯ್ತು ನೈನಿ? ಖುಷಿ ಆಗ್ತೀಯ ಅಂತ ಅನ್ಕೊಂಡ್ರೆ ಹಿಂಗ್ ಬ್ಲ್ಯಾಂಕ್ ಆಗ್ಬಿಟ್ಟಿಯಲ್ಲ. ಓ, ಅಮ್ಮನ್ ಸಾವು ಕಾರಣ ಆಗಿರೋ ಕ್ರಿಮಿನಲ್ ಸಿಕ್ಕಿದ್ರೆ ನಾನು ಕೋಪ ಮಾಡ್ಕೊಳ್ದೆ ಆರಾಮಾಗಿ ಹೇಳ್ತಾ ಇದ್ದೀನಿ ಅಂತ ನೋಡ್ತಾ ಇದೀಯಾ? ಇಷ್ಟು ವರ್ಷಗಳಾದ್ಮೇಲೆ ಅವನನ್ನ ಹಿಡಿಯೋ ಅವಕಾಶ ಬಂದಿದೆ ಅಂತಂದ್ರೆ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ನಾನ್ ಮಾಡಕ್ ಹೊರಟಿರೋದಕ್ಕೆ ಮಗನಾಗಿ ಇವಾಗ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ. ನನ್ನ ಹೆಂಡತಿಯಾಗಿ ಇವಾಗ ನೀನು ಕೂಡ ನನ್ನನ್ನು ಅಪ್ರಿಶಿಯೇಟ್ ಮಾಡ್ತಾ ನನಗೆ ಸಪೋರ್ಟ್ ಮಾಡು ನೈನಿ. ಏನ್ ನೋಡ್ತಾ ಇದೀಯಾ? ಎಲ್ಲಿ ನಿನ್ ಕೈ ಕೊಡು, ಕೊಡು ನೈನಿ. ಬಳೆನ ಈ ರೀತಿ ಹಿಂದೆ ಸರಿಸಿ ನಿನ್ ಕೈ ನಿಟ್ಟು ಬಾಗಲ್ ತಟ್ಟದಂಗೆ ತಟ್ಟಿದ್ರೆ, ಪ್ರೀತಿಯಿಂದ ಈ ರೀತಿ ನನಗೆ ಬೆನ್ ತಟ್ಟಿದ್ರೆ ಸಾಕು, ನಾನ್ ಸಾಧಿಸ್ದಂಗೆ. ಓದ್ಬೇಕು ಅಂತಿದ್ರೆ ಇನ್ನೊಂದ್ ಪೇಪರ್ ತಗೊಂಡು ಓದ್ಬೋದಲ್ಲ. ತಗೊಳ್ಳಿ, ಕಾಫಿ ಕುಡಿ. ತಗೋಣ. ಕಾಫಿ ಚೆನ್ನಾಗಿದೆ. ನಾನ್ ಮಾಡ್ಲಿಲ್ಲ, ಅದಕ್ಕೆ ಚೆನ್ನಾಗಿದೆ ಅಂದಿದ್ದು. ಬಾವಾ, ಅವಳನ್ನ ಯಾಕೆ ರೇಗಿಸ್ತೀರಾ? ಎಷ್ಟೇ ರೇಗಿಸಿದ್ರು ಸರಿ ಹೋಗಲ್ಲ ಬಾವ, ತುಂಬಾನೇ ಮುದ್ರೋಗಿದೆ. ಯಾಕ್ರಿ ಹಾಗೆ ಹೇಳ್ತೀರಾ? ಇಷ್ಟಕ್ಕೂ ಎಲ್ ಮುದ್ರಿದೆ ನೋಡಿ. ನನಗೆ ಕೋಪ ಬರ್ಸ್ಬೇಡ. ನೀವ್ ಹೀಗ್ ಮಾತಿಗೆ ಮಾತು ಬೆಳೆಸೇನೆ ಇಷ್ಟು ವರ್ಷ ನೀವು ದೂರ ಆಗಿದ್ರಿ. ಅತ್ತೆ ಮದ್ವೆ ಫಿಕ್ಸ್ ಆಗಿದ್ದ ದಿನಾನೇ ದೂರ ಇಷ್ಟು ಅಂತ ಡಿಸೈಡ್ ಆಯ್ತು. ಹೌದು ಅಂಕಲ್, ಆಂಟಿ ಸೈಜಿಗೆ ತಕ್ಕ ಹಾಗೆ, ಐ ಮೀನ್ ಪರ್ಸನಾಲಿಟಿ, ಹೈಟು, ವೆಯ್ಟು ಇದನ್ ದೃಷ್ಟಿಲಿ ಇಟ್ಕೊಂಡು ಗಂಡು ಹುಡುಕ್ಬೇಕಿತ್ತಲ್ವಾ? ಯಾಕೆ ಹೋದ? ಯಾಕೆ ಹೋದ ಅಂತ ಯಾಕೆ ಕೇಳ್ತಾ ಇದೆಯಾ ತಿಲೋತ್ತಮ? ನಿನಗೆ ಚೆನ್ನಾಗಿ ಗೊತ್ತು ತಾನೆ ಆಮೇಲೆ ಏನಾಗುತ್ತೆ ಅಂತ. ಅತ್ತೆಗ್ ಎಲ್ಲ ಗೊತ್ತು. ಮೊದ್ಲು ಇದಕ್ಕೆ ಉತ್ತರ ಕೊಡಿ. ಈ ಬೀಗದ ಕೈನ ನಾನು ಎಡಗಡೆ ಸಿಗಿಸ್ಕೊಂಡ್ರೆ ಚೆನ್ನಾಗಿರತ್ತಾ ಇಲ್ಲ ಬಲಗಡೆ ಚೆನ್ನಾಗಿರತ್ತಾ? ಹಾಸಿನಿ, ಇರಿಟೇಟ್ ಮಾಡ್ಬೇಡ, ಹೋಗ ಆ ಕಡೆ.
ಕೇಳಿದ್ರೆ ಕೋಪ ಮಾಡ್ಕೋತಿರಲ್ಲ ಅತ್ತೆ. ಸುಮ್ನೆ ಎಲ್ಲದಕ್ಕೂ ಮೂಗ್ ತೋರಿಸಿ ಯಾಕೆ ಬೈಸ್ಕೋತ್ಯಾ? ಬೇಡ್ದಿರೋ ವಿಷಯಕ್ಕೆ ತಲೆ ಹಾಕಕ್ ಹೋಗ್ಬೇಡ. ಕಾಫಿ ಕುಡ್ದಿದ್ದಾಯ್ತು. ಲೈಟ್ ಹೌಸ್ ಪೇಸ್ಟ್ ಕೊಟ್ರೆ ಹಲ್ಲು ಉಚ್ಕೋತೀನಿ. ಅಂದ್ರೆ ಇಷ್ಟೊತ್ತಾದ್ರೂ ನೀವು ಕಮ್ ಆನ್, ಯು ನೋ ದಟ್. ಕಮ್ ಯಾ, ಕಮ್. ನೀವ್ ಯಾರು ಸರಿಗ್ ಹೇಳ್ತಿಲ್ಲ. ನಾನ್ ನೈನಿಗೆ ಹೋಗಿ ಕೇಳ್ತೀನಿ. ಅದಕ್ಕೆ ಕೂಡ 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೋದ್ರು. ನಿಮ್ಗೇನಾದ್ರೂ ಬೇಕು ಅಂದ್ರೆ ಹೇಳಿ, ಹೆಲ್ಪ್ ಮಾಡ್ತೀನಿ. ನಿನ್ ಸಹಾಯ ಏನ್ ಬೇಕಾಗಿಲ್ಲ, ನೀನ್ ಹೋಗು. ಭೂಷಣ್ ಹುಡ್ಕೊಂಡ ಅಡ್ರೆಸ್ ಹೇಳಿ ಹೋಗ್ತೀನಿ. ಬೇಕಾಗಿಲ್ಲ. ವಿಕ್ರಾಂತ್ ಹೊರಡಿ ಇಲ್ಲಿಂದ. ಓಕೆ. ನೆಮ್ಮದಿಯಿಂದ ಟಿಫನ್ ತಿನ್ಬೇಕು ಅನ್ಕೊಂಡ್ರಾ? ಹೀಗೆ ಏನ್ ತಿಂದ್ರು ಅರ್ಗೋಲ್ಲ. ಗಂಟ್ಲು ನೋವಾ ಮಾವ? ಗಂಟ್ಲು, ಹೊಟ್ಟೆ, ಎದೆ ಎಲ್ಲಾ ನೋವು ಇವಳಿಗೆ ಶುರು ಆಗ್ಬಿಟ್ಟಿರುತ್ತಮ್ಮ. ಮನೆಗೇನ್ ಬೇಕೋ ಅದನ್ನ ನೀನ್ ನೋಡ್ಕೋ, ಇವ್ರಿಗೆ ಏನ್ ಬೇಕು ಅನ್ನೋದನ್ನ ನಾನ್ ನೋಡ್ಕೋತೀನಿ. ಇದೇನೋ ಚೆನ್ನಾಗಿದೆ, ಲಿಸ್ಟ್ ಮಾಡ್ತೀನಿ. ಆಂಟಿ, ಭೂಷಣ್ ಏನಾದ್ರೂ ವಿಶಾಲ್ನ ಮೀಟ್ ಮಾಡಿದ್ರೆ ಇವತ್ತು ನಿಮ್ ಪ್ರಾಣ ಹೋಗುತ್ತೇನೋ ಅಂತ ನನಗ್ ಡೌಟ್ ಆಗ್ತಿದೆ. ಅದು ಡೌಟ್ ಅಲ್ಲ, ನಿಜಾನೇ. ಮತ್ತೆ ಹೇಗ್ ಮಮ್ ತಡೆಯೋದು? ನಾವು ಅವನ್ ಮನೆ ಹತ್ರ ಹೋಗ್ಬೇಕು. ಆದ್ರೆ ಹೀಗಲ್ಲ, ವೇಷ ಬದಲಾಯಿಸ್ಕೊಂಡು. ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಅವ್ರು ಬಂದಿರೋದು ಭೂಷಣ್ಗೋಸ್ಕರನ, ಇಲ್ಲಾಂದ್ರೆ ಬೇರೆ ಕೆಲ್ಸದ ಮೇಲೆ ಬಂದಿದ್ದೀರಾ? ನಾನು ನೋಡಿದ್ರೆ ಇಲ್ದೇ ಇರೋ ಪ್ರಶ್ನೆ ಕೇಳ್ಬಿಡ್ತಾರೆ. ಮೊದ್ಲಿಲ್ಲಿಂದ ಹೊರಡ್ಬೇಕು ನಾನು. ವೆಂಕಟಸ್ವಾಮಿ ಸರ್, ಭೂಷಣ್ ಮನೆ ಏನಾದ್ರು ಗೊತ್ತಾ? ಆ ರೌಡಿ ಶೀಟರ್ಗೆ ಈ ಏರಿಯಾದಲ್ಲಿ 4 ಮನೆ ಇದೆ ಸರ್. ಯಾವಾಗ ಯಾವ ಮನೆಯಲ್ಲಿ ಇರ್ತಂಗೆ ಗೊತ್ತಿಲ್ಲ. ಓ, ಇದ್ ಬೇರೆ ಇದೆಯಾ? ಸರಿ, ನಡಿ. ಸ್ಟಾರ್ಟ್ ಆಗ್ತಿಲ್ವಲ್ಲ. ಅಶೋ, ಏನಾಯ್ತು? ಇದ್ದಕ್ಕಿದ್ದಾಗ ಆಫ್ ಆಯ್ತಲ್ಲ. ಅಣ್ಣ, ಅಣ್ಣ, 1 ನಿಮಿಷ ಇಲ್ಲಿ ಬರ್ತೀರಾ? ಬನ್ನಿ ಅಣ್ಣ. ಅಣ್ಣ, ಇದ್ದಕ್ಕಿದ್ದ ಹಾಗೆ ಗಾಡಿ ನಿಂತೋಯ್ತು, ಸ್ಟಾರ್ಟ್ ಆಗ್ತಿಲ್ಲ. ಸ್ವಲ್ಪ ನೋಡ್ತೀರಾ? ಏನ್ ಇವಳು ಇಲ್ಲಿಗೆ ಬಂದಿದ್ದಾಳೆ? ಇವಳಿಗೆ ಗಾಡಿ ಎಲ್ಲ ಓಡಿಸೋದಕ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಾನು ಹೋಗಿ ಇವಳ ಹತ್ರನೇ ಸಿಕ್ಕಾಕೊಂಡಿದ್ದೀನಿ. ಇವಾಗ ಏನ್ ಮಾಡೋದು? ಏನ್ ಪ್ರಾಬ್ಲಮ್ ಅಣ್ಣ? ನೋಡ್ತಾ ಇದ್ದೀನಿ. ಸ್ವಲ್ಪ ಬೇಗ ನೋಡ್ತೀರಾ ಅಣ್ಣ? ನಾನ್ ನಿನಗ್ ಭಾವ, ಗುರ್ತ್ ಸಿಗದೆ ಇರೋದಕ್ಕೆ ಅಣ್ಣ ಅಂತ ಇದ್ಯಾ? ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಗೊತ್ತಿಲ್ಲ, ಆದ್ರೆ ಈ ಗಾಡಿ ಮಾತ್ರ ಸ್ಟಾರ್ಟ್ ಆಗ್ಬಾರ್ದು. ಮೊದ್ಲಿ ವೈರ್ ಕಿತ್ತಾಕ್ತೀನಿ. ಏನಾಯ್ತು ಅಣ್ಣ? ಮೆಕ್ಯಾನಿಕ್ ಹತ್ರ ತಗೊಂಡ್ ಹೋಗ್ಬೇಕು. ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ಸುತ್ತೆ. ಅಣ್ಣ, ಅಣ್ಣ, ಅಯ್ಯೋ, ಮೆಕ್ಯಾನಿಕ್ ಶಾಪ್ ಎಲ್ಲಿದೆ ಅಣ್ಣ?
ಅಣ್ಣ ಅಯ್ಯೋ ಏನು ಹೇಳ್ದೆ ಹೊರಟೋದ್ರಲ್ಲ. ಏರಿಯಾಗಂತೂ ಬಂದಾಯ್ತು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.